ನಮಸ್ತೆ. ಅಲ್ಮಿಡಿ ಸಂದೇಶಕ್ಕೆ ಸ್ವಾಗತ. ನಾನು ನಿಮ್ಮ ಪುರುಷೋತ್ತಮ. ಇಂದು ಒಂದು ಅನಾಹುತ ತಪ್ಪಿದಂತಾಗಿದೆ. ಅಲ್ಮಿಡಿ ಗ್ರಾಮದ ಚಿಕ್ಕ ಕೆರೆಯ ಏರಿ ಮೇಲೆ ಈ ಕಾರ್ಮಿಕರನ್ನು ತುಂಬಿಕೊಂಡು ಹೋಗುತ್ತಿರುವ ವಾಹನ ಬ್ರೇಕ್ ಫೇಲ್ ಆಗಿ ಆಕಸ್ಮಿಕವಾಗಿ ಹೋಗುತ್ತಿದ್ದ ಬೈಕಿಗೆ ಡಿಕ್ಕಿ ಹೊಡೆದ ಪರಿಣಾಮ ಹಾಗೆ ನಿಲ್ಲಿಸಿದಿತ್ತು. ಆತನನ್ನು ಕೇಳಿದರೆ ಬಂಟನಹಳ್ಳಿ ಮೂಲದ ವ್ಯಕ್ತಿ ಎಂದು ತಿಳಿದು ಬಂದಿದೆ. ಬೇಲೂರು ತಾಲೂಕಿನ ಅಗರೆಯ ಗ್ರಾಮದಲ್ಲಿ ವಾಸವಿರುವ ಈ ಅಸ್ಸಾಂನ ಕಾರ್ಮಿಕರನ್ನು ತುಂಬಿಕೊಂಡು ಅಲ್ಮಿಡಿ ಮಾರ್ಗವಾಗಿ ಚಿಕ್ಕಮಗಳೂರಿಗೆ ತಲುಪುವ ಮಾರ್ಗದಲ್ಲಿ ಹೋಗುತ್ತಿರುವ ಇವರನ್ನು ಶುಂಠಿ ಕೆಲಸಕ್ಕೆ ತೆಗೆದುಕೊಂಡು ಹೋಗುವ ವಾಹನವಾಗಿದೆ. ಅಲ್ಲೆಲ್ಲ ಆಯ್ತು, ಅಲ್ಲೇ ನಿಲ್ಸ್ಕೊತೀನಿ. ಬ್ರೇಕ್ ಇಲ್ಲ ಅಂತೇಳಿ ಇಡೀ ಜನಲ್ಲ ತಿಂಗೆ ಒಬ್ಬಲ್ಲ ಇಡೀ 30 ಜನ ಅಂತಂದ್ರೆ ನಂಬರ್ ಮಾಡ್ತೀವಿ. ಗಾಡಿದ ಹಂಗೆ ಚಿಕ್ಕೊಂಡು ಹಾಕ್ಬೇಕು ನೋಡೋಣ. ಅವನು ಬಿಚ್ಚಿ ಬೀಳ್ಬೇಕಂಗೆ ಒಂದೇ ಸರಿ. ಕರೆ ತೋರ್ಸಕ್ಕೆ ನಾನು ಗಾಡಿ ಅಡ್ಡ ಹಾಕಿದ್ಮೇಲೆ ಗಾಡಿ ನಿಲ್ಸಿದ ಮೇಲೆ ಬಿಟ್ಟು ಓಡ್ತಾ ಇದ್ದೇನೆ ಇಡೀ ಜನನೆಲ್ಲ. ಪಾಪ ಅಲ್ಲಿಂದ ಇಲ್ಲಿ ಬಂದಿರ್ತ ಅಸಲಿಂದ ಗಾಡಿ ಮುಗಿಸಿದ ಹಂಗ ಅಡಾಕಿದ್ದು ಒಂದೇ ಸರಿ ಗಾಡಿ ಬಂದು ದಮ್ಮ ನೋಡ್ತೀನಿ ಗಾಡಿಯಿಂದ ಮೇಲೆ. ಬರ ಗಾಡಿ ಏನಾಯ್ತು ಹೇಳ್ಬಾ ಚೂರು. ಹಾಂ ಬರ ಇಲ್ಲಿ. ಗಾಡಿ ಏನಾಯ್ತು ಹೇಳು. ಏನು ಹೇಳು, ಏನು ಪ್ರಾಬ್ಲಮ್ ಹೇಳು. ಗಾಡಿ ಎಲ್ಲಿಂದ ಜನ ಕರ್ಕೊಂಬಂದೆ, ಏನಾಯ್ತು? ಅಲ್ಲಪ್ಪ, ಗಾಡಿ ಏನಾಯ್ತು? ಬ್ರೇಕ್ ಹೆಂಗೆ ಫೇಲ್ ಆಯಿತು? ಏನು ಮಾಡಿದೆ ಹೇಳಲ್ವಾ? ಏನು ನಿನ್ನ ಹೆಸರು? ಪ್ರಾಣಿಗಳ ತುಂಬಿಕೊಂಡು ಹೋಗೋ ರೀತಿಯಲ್ಲಿ ಈ ಮಾನವರನ್ನು ತುಂಬಿಕೊಂಡು ಹೋಗುವ ವ್ಯವಸ್ಥೆ ಇದಾಗಿದೆ. ಇಲ್ಲಿನ ಪೊಲೀಸ್ ಇಲಾಖೆ ಮತ್ತು ಕಾರ್ಮಿಕ ನಿರೀಕ್ಷಕರಾದ ವಿಜಯ್ ಕುಮಾರ್ ಬೇಲೂರಿನಲ್ಲಿ ಏನು ನಡೆಯುತ್ತಿದೆ ಎಂಬುದೇ ಕಣ್ಣಿದ್ದು ಕುರುಡರಂತೆ ನೋಡುತ್ತಿರುವ ಇವರಿಗೆ ಈ ದೃಶ್ಯವನ್ನು ಕಾಣಲೆಂದೇ ವಿಡಿಯೋ ಮಾಡುತ್ತಿದ್ದೇನೆ. ಬೇಲೂರಿನಲ್ಲಿ ಅನೇಕ ಪ್ರಜ್ಞಾವಂತರಿದ್ದಾರೆ, ಆದರೆ ಇಂಥ ವಾಹನಗಳಿಗೆ ಇತಿಮಿತಿ ಇಲ್ಲ. ಎಲ್ಲೆಂದರಲ್ಲಿ ಹೋಗುವ ಇಂಥ ವಾಹನಗಳಿಗೆ ಕಡಿವಾಣ ಹಾಕುವವರು ಯಾರೂ ಇಲ್ಲ ಎಂಬಂತೆ ಭಾಸವಾಗುತ್ತಿದೆ. ಇಂದು ಯುಗಾದಿಯ ದಿನವೇ ಕೆರೆಗೆ ಮುಗಿಸಿಕೊಳ್ಳುವ ಸಂದರ್ಭ ಈ ಗಾಡಿಯದ್ದಾಗಿತ್ತು. ಆಕಸ್ಮಿಕವಾಗಿ ಬಚಾವಾಗಿದ್ದಾರೆ ಎಂದು ಗ್ರಾಮಸ್ಥರೆಲ್ಲ ಊಹಿಸುತ್ತಿದ್ದಾರೆ. ಈ ದೃಶ್ಯವನ್ನು ಕಂಡ ಪೊಲೀಸ್ ಇಲಾಖೆಯವರು ಗಾಡಿಯ ಮೇಲೆ ಕೇಸ್ ಯಾಕೆ ಹಾಕಬಾರದು? ಧನ್ಯವಾದಗಳು.